ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಧಾಗೌಡ. ನಿರ್ದೇಶಕ ರಾಜೇಂದ್ರ ಸಿಂಗ್ ಬಾಬು ಅವರು 2007ರಲ್ಲಿ ರಕ್ತ ಕಾಶ್ಮೀರ ಅನ್ನುವಂಥ ಹೆಸರಿನ ಸಿನಿಮಾವನ್ನ ಕೈಗೆತ್ತಿಕೊಂಡು ಪೂರ್ಣಗೊಳಿಸಿದ್ರು. ಆದರೆ ಆ ಸಿನಿಮಾಗೆ ರಿಲೀಸ್ ಭಾಗ್ಯ ಮಾತ್ರ ಸಿಕ್ಕಿರಲಿಲ್ಲ. ಸಾಕಷ್ಟು ಕಾರಣಗಳಿಂದ ಆ ಸಿನಿಮಾ ರಿಲೀಸ್ ಕೂಡ ಆಗಿರಲಿಲ್ಲ. ಈ ಚಿತ್ರದಲ್ಲಿ ಉಪೇಂದ್ರ ಹಾಗೆ ರಮ್ಯಾ ಅವರು ಕೂಡ ನಟಿಸಿದ್ರು. ಈ ಚಿತ್ರದ ಬಹುತೇಕ ಶೂಟ್ ಕಂಪ್ಲೀಟ್ ಆಗಿದ್ದು ಕಾಶ್ಮೀರದಲ್ಲಿ. ಭಯೋತ್ಪಾದನೆಯ ವಿಚಾರವನ್ನ ಸಿನಿಮಾದಲ್ಲಿ ಕಂಟೆಂಟ್ ಆಗಿ ಬಳಸಿಕೊಳ್ಳಲಾಗಿದೆ. ಒಂದು ಭಯೋತ್ಪಾದನೆಯ ಕುರಿತಾದಂಥ ಒಂದು ಸಿನಿಮಾ ಇದು. ಈಗ ಆ ಸಿನಿಮಾಗೆ ಕೊನೆಗೂ ಕೂಡ ರಿಲೀಸ್ ಭಾಗ್ಯ ಸಿಗ್ತಾ ಇದೆ. ಬರೋಬ್ಬರಿ 18 ವರ್ಷಗಳ ಬಳಿಕ ಸಿನಿಮಾ ರಿಲೀಸ್ಗೆ ರೆಡಿ ಆಗಿದೆ. ಬಟ್ ತುಂಬ ವರ್ಷಗಳ ಹಿಂದೆ ಚಿತ್ರೀಕರಣ ಮಾಡಿರುವಂಥ ಒಂದು ಸಿನಿಮಾ ಇದು. ಸೊ ಸಿನಿಮಾದ ಮೇಕಿಂಗ್ ಹೇಗಿರುತ್ತೆ ಅನ್ನುವಂಥ ಒಂದು ಕುತೂಹಲ ಇರುತ್ತೆ. ಅದರ ಜೊತೆಗೆ ಈಗ ಸಿನಿಮಾ ಸಕ್ಸಸ್ ಆಗುತ್ತಾ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಇರುತ್ತೆ. ಸೊ ಸಿನಿಮಾದ ಹೆಸರು ರಕ್ತ ಕಾಶ್ಮೀರ ಅಂಥೇಳಿ. ಆ ಸಿನಿಮಾನ ರಿಲೀಸ್ ಮಾಡೋದಕ್ಕೆ ರಾಜೇಂದ್ರ ಸಿಂಗ್ ಬಾಬು ಅವರು ಈಗ ಆಸಕ್ತಿಯನ್ನು ತೋರಿಸಿದ್ದಾರೆ. ಇದು ಮಕ್ಕಳನ್ನೇ ಇಟ್ಕೊಂಡು ಮಾಡಿದಂಥ ಸಿನಿಮಾ ಅಂಥೇಳಿ ಹೇಳಲಾಗ್ತಾ ಇದೆ. ಈ ಸಿನಿಮಾದಲ್ಲಿ ಉಪೇಂದ್ರ ಹಾಗೆ ರಮ್ಯಾ ಕೂಡ ಆಕ್ಟ್ ಮಾಡಿದ್ದಾರೆ. ಆಗಿನ ಕಾಲದಲ್ಲೇ ಸಿನಿಮಾಗೆ 6 ಕೋಟಿ ರೂಪಾಯಿ ಬಜೆಟ್ ಖರ್ಚಾಗಿದೆ. ವಿಶೇಷ ಅಂದರೆ ಈ ಚಿತ್ರಕ್ಕಾಗಿ ಉಪೇಂದ್ರ ಅವರು ಯಾವುದೇ ಸಂಭಾವನೆಯನ್ನು ಪಡೆದಿಲ್ವಂತೆ. ಅಂದರೆ ಫ್ರೀಯಾಗಿ ಅವರು ಸಿನಿಮಾವನ್ನು ಒಪ್ಕೊಂಡು ಮಾಡಿದ್ರಂತೆ. ಇನ್ನು ಪ್ರತಿ ಸಿನಿಮಾದಲ್ಲೂ ಒಂದು ಹೈಲೈಟ್ ಅನ್ನೋದು ಇದ್ದೇ ಇರುತ್ತೆ. ಅದೇ ರೀತಿ ಈ ಚಿತ್ರದಲ್ಲೂ ಕೂಡ ಒಂದು ವಿಶೇಷತೆ ಇದೆ. 10 ನಿಮಿಷದ ಸಾಂಗ್ ಸಿನಿಮಾದಲ್ಲಿ ಇದೆಯಂತೆ. ಒಟ್ಟು 15 ಹೀರೋಗಳು ಬರ್ತಾರಂತೆ. ಇದು ಈ ಚಿತ್ರದ ವಿಶೇಷ. ಸೊ ಹಾಗಾಗಿ ಬಹಳ ಕುತೂಹಲಕಾರಿಯಾಗಿದೆ ಈ ಒಂದು ರಕ್ತ ಕಾಶ್ಮೀರ ಅನ್ನುವಂಥ ಸಿನಿಮಾ. 15 ಹೀರೋಗಳು ಬರ್ತಾರೆ ಅಂದರೆ ಸೊ ಯಾರ್ಯಾರು ಬರ್ಬೋದು? ನಮ್ಮನ್ನು ಅಗಲಿ ಹೋದಂಥ ವಿಷ್ಣುವರ್ಧನ್ ಅವರು ಬರ್ತಾರೆ, ಅಂಬರೀಷ್, ಪುನೀತ್ ರಾಜ್ಕುಮಾರ್ ಇವರೆಲ್ಲರೂ ಕೂಡ ಇರ್ತಾರೆ ಅನ್ನುವಂಥದ್ದು ಮತ್ತೊಂದು ವಿಶೇಷ. ಸೊ ಹಾಗಾಗಿ ಬಹುಶಃ ಸಿನಿಮಾ ಹಿಟ್ ಆದರೂ ಆಗಬಹುದು. 15 ಹೀರೋಗಳನ್ನು ಇಟ್ಕೊಂಡು ಒಟ್ಟು 6 ದಿನ ಶೂಟ್ ಮಾಡಲಾಗಿದೆ. ಎಲ್ಲರೂ ಕೂಡ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇದೊಂದು ಸಾಧನೆಯೇ ಸರಿ ಅಂತ ಹೇಳಿ ಹೇಳಲಾಗ್ತಾ ಇದೆ. ಅಂದರೆ ಎಲ್ಲ ದೊಡ್ಡ ದೊಡ್ಡ ಕಲಾವಿದರನ್ನು ಇಟ್ಕೊಂಡು, ಅದರಲ್ಲೂ ದೊಡ್ಡ ದೊಡ್ಡ ಸ್ಟಾರ್ ನಟರನ್ನೇ ಇಟ್ಕೊಂಡು ಒಂದು ಸಿನಿಮಾಗೆ ಮಾಡೋದು ಇದೆಯಲ್ಲ, ಅದು ಭಾಳ ರಿಸ್ಕಿ ಕೆಲಸ. ಅಂತ ರಿಸ್ಕಿ ಕೆಲಸವನ್ನು ರಾಜೇಂದ್ರ ಸಿಂಗ್ ಬಾಬು ಅಂಥ ಡೈರೆಕ್ಟರ್ಗಳಿಂದ ಮಾತ್ರ ಮಾಡೋಕ್ಕೆ ಸಾಧ್ಯ. ಅಂಥ ಒಂದು ಸಾಧನೆ ಈಗ ಮಾಡಿದ್ದಾರೆ. ಇನ್ಯಾರ ಬಳಿಯೂ ಇದನ್ನು ಮಾಡೋಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ರಾಜೇಂದ್ರ ಸಿಂಗ್ ಬಾಬು ಅವರು ಭಾಳ ಹೆಮ್ಮೆಯಿಂದ ಹೇಳಿಕೊಳ್ತಾರೆ. ಯಾಕೆಂದರೆ ಹಿಂದೆಲ್ಲ ನಾವು ಬಿಗ್ ಬಜೆಟ್ ಸಿನಿಮಾಗಳನ್ನು ನೋಡಿದ್ದೀವಿ. ಅಂಬರೀಷ್, ವಿಷ್ಣುವರ್ಧನ್ ಒಟ್ಟೊಟ್ಟಿಗೆ ಸಿನಿಮಾಗಳನ್ನು ಮಾಡಿದ್ದಾರೆ. ರವಿಚಂದ್ರನ್, ಶಿವರಾಜ್ಕುಮಾರ್ ಅವರು ಮಾಡಿದ್ದಾರೆ. ಬಟ್ ಈಗಿನ ಟ್ರೆಂಡಿಂಗ್ನಲ್ಲಿ ಆ ಥರ ಸಿನಿಮಾಗಳನ್ನು ಮಾಡೋದು ಕನಸು. ಹಾಗಾಗಿ ಅಂಥ ಒಂದು ಮಲ್ಟಿ ಸ್ಟಾರ್ ಕಾಸ್ಟಿಂಗ್ ಇರುವಂಥ ಸಿನಿಮಾ ಈಗ ರಿಲೀಸ್ ಆಗ್ತಿದೆ ಅಂದಾಗ ಜನ ಒಂದಷ್ಟು ನೋಡೋಕೆ ಮುಗಿ ಬೀಳೋದಂತೂ 100% ಗ್ಯಾರಂಟಿ. ಇನ್ನು ರಮ್ಯಾ ಬಗ್ಗೆ ರಾಜೇಂದ್ರ ಸಿಂಗ್ ಬಾಬು ಒಂದು ಹೆಮ್ಮೆಯ ವಿಚಾರವನ್ನು ಕೂಡ ಹೇಳ್ಕೊಂಡಿದ್ದಾರೆ. ರಮ್ಯಾ ತುಂಬ ಚೆನ್ನಾಗಿ ನಮಗೆ ಸಿನಿಮಾವನ್ನು ಮಾಡಿಕೊಟ್ಟಿದ್ದಾರೆ. ಕಾಶ್ಮೀರದಲ್ಲಿ ಶೂಟ್ ಮಾಡುವಾಗ 15 ಮಕ್ಕಳನ್ನು ರಮ್ಯಾನೇ ಹ್ಯಾಂಡಲ್ ಮಾಡಿದ್ರಂತೆ. ಅಂದರೆ ರಮ್ಯಾ ಅವರೇ ಆ ಮಕ್ಕಳನ್ನು ನೋಡ್ಕೊಂಡಿದ್ರಂತೆ. ಸೊ ರಮ್ಯಾ ಅವರ ಬಳಿ ಪ್ರತಿಭೆ ಇದೆ, ಅವರು ಇನ್ನಷ್ಟು ಸಿನಿಮಾಗಳನ್ನು ಮಾಡಬೇಕು ಅಂಥೇಳಿ ಒಂದು ವಿಷಯನ ಕೂಡ ಮಾಡಿದ್ದಾರೆ. ಏನು ರಾಣಿ ಚೆನ್ನಮ್ಮ ಭೈರಾದೇವಿ ಸಿನಿಮಾವನ್ನು ಕೂಡ ಮಾಡಬೇಕು ಅಂಥೇಳಿ ಅಂದ್ಕೊಂಡಿದ್ದೇನೆ ಅಂಥೇಳಿ ರಾಜೇಂದ್ರ ಸಿಂಗ್ ಬಾಬು ಅವರು ತಮ್ಮ ಮುಂದಿನ ಒಂದು ಸಿನಿ ಜರ್ನಿಯ ಬಗ್ಗೆ ಮಾತನಾಡಿದ್ದಾರೆ. ಈ ಪಾತ್ರವನ್ನು ರಮ್ಯಾಗೆ ನೀಡುವ ಒಂದು ಉದ್ದೇಶ ಕೂಡ ಇದೆ. ಅಂದರೆ ಮತ್ತೆ ಅವರು ರಮ್ಯಾಗೆ ಚಾನ್ಸ್ ಕೊಡುವಂಥ ಚಾನ್ಸಸ್ ಕೂಡ ಇದೆ ಅಂಥೇಳಿ ಹೇಳ್ಕೊಂಡಿದ್ದಾರೆ. ಒಟ್ಟಾರೆಯಾಗಿ ದೇಶಭಕ್ತಿಯ ಕುರಿತಾದ ಒಂದು ಚಿತ್ರ ಇದು. ಈ ಸಿನಿಮಾದಲ್ಲಿ ಒಂದು ಇಲಿ ಕೂಡ ಬರುತ್ತೆ. ಇಡೀ ಸಿನಿಮಾ ಉದ್ದಕ್ಕೂ ಅದು ಕಾಣಿಸ್ಕೊಳ್ಳುತ್ತೆ. ಇನ್ನು VFX ಮೂಲಕ ಆ ಇಲಿಯನ್ನು ರಚನೆ ಮಾಡಲಾಗಿದೆ ಅಂಥೇಳಿ ಈ ಚಿತ್ರದ ಬಗ್ಗೆ ಒಂದಷ್ಟು ಸೀಕ್ರೆಟ್ಗಳನ್ನು ಅವರು ರಿವೀಲ್ ಮಾಡಿದ್ದಾರೆ. ಸೊ ಸದ್ಯಕ್ಕೆ ಈ ಮಲ್ಟಿ ಸ್ಟಾರ್ ಕಾಸ್ಟಿಂಗ್ ಇರುವಂಥ ಒಂದು ರಕ್ತ ಕಾಶ್ಮೀರ ಅನ್ನುವಂಥ ಸಿನಿಮಾವನ್ನು ರಿಲೀಸ್ ಮಾಡೋಕ್ಕೆ ರೆಡಿಯಾಗಿದ್ದಾರೆ. ಬಟ್ ರಿಲೀಸ್ ಡೇಟ್ ಇನ್ನೂ ಕೂಡ ಅನೌನ್ಸ್ ಆಗಿಲ್ಲ. ಕಾದು ನೋಡೋಣ ಈ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಆ್ಯಂಡ್ ಈ ಸಿನಿಮಾಗೆ ಜನರ ಪ್ರತಿಕ್ರಿಯೆ ಹೇಗಿರುತ್ತೆ ಅಂತ ಹೇಳಿ ಕಾದು